ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ. ಬರ್ಡೇ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡೋದ್ರಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಡ್ರೆಸ್ ಹಾಕಿದ್ದೀವಿ. ಈಗ ಟೆಂಪಲ್ ಕರ್ಕೊಂಡು ಹೋಗ್ಬೇಕು. ಇದು ಕೃತು ಅವ್ರ ಚಿಕ್ಕಪ್ಪ ತಗೊಟ್ಟಿರೋದು. ಸೊ ಅದಕ್ಕೆ ಮ್ಯಾಚಿಂಗ್ ಈ ಥರ ನೆನ್ನೆ ಬಳೆ ತಗೊಬಂದಿದ್ವಿ. ಕಾಣಿಸ್ತಾ ಇತ್ತು ಅಲ್ಲಿ ನೋಡೇ ಫೋನ್ ಕಾಣಿಸ್ತೈತೆ. ಇವಳೆ ಬಂದೆಲ್ಲ ಕೊಡ್ದಾಳಮ್ಮ, ಇವಳಿಗೆ ಫೋನ್ ತೀಸ್ಕೊಚ. ಹಿಂಗೆ ಬಂದಿದ್ಯಾ? ಇದು ಬಳೆ ತಗೊಬ ಎರಡೆರಡು. ಇದು ನೆನ್ನೆ ಎತ್ಕೊಬಂದು ಈ ತರ ಇನ್ನೆಲ್ಲೂ ಸಿಗಲ್ಲ, ಮತ್ತೆ ಹುಡುಕ್ಬೇಕಾದ್ರೆ ಅಂತ ಬಳೆ ತೋರಿಸ್ತೀನಿ. ಎಲ್ರಿಗೂ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಹೇಳು. ಎಲ್ಲರೂ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಚಿನ್ನ ಮುತ್ತು ಸರ ಹಾಕೋತೀವಿ. ಯಾವ್ದು ಹಾಕೋತೀವಿ? ಆ ಬಳೆ ಮಧ್ಯಾಹ್ನ ಡ್ರೆಸ್, ಮಧ್ಯಾಹ್ನ ಕೇಕ್ ಕಟಿಂಗ್ ಮಾಡ್ತೀವಲ್ಲ ಆ ಡ್ರೆಸ್ಗೆ. ಚಿನ್ನ ಚೆನ್ನಾಗಿ ಕಾಣ್ತಿದ್ದೀರಾ. ಸುಂದ್ರು ಎಲ್ಲ ಚೀನಿ ನಿಂತ್ಕೋ ಇಲ್ಲಿ. ಸುಮ್ನೆ ಓಲೆ ಹಾಕೊಳಕ್ಕಾಗೋದಿಲ್ಲ. ಓಲೆ ಬಿಚ್ಚಾಕ್ಬಿಡವ ಅದಕ್ಕೆ. ಓಲೆ ಚಿನ್ನದೋಲೆ ತೆಗಿಯಕ್ಕಾಗಲ್ಲಮ್ಮ. ನೀನ್ ದೊಡ್ಡ ಪಪ್ಪ ಆಗಿದ್ದೆಲ್ಲ ತೆಗ್ದು ಹಾಕೊಳ್ಳೋದು. ಹೆಂಗ್ ಹಾಕೋತೀವಿ? ಓಲೆ ದೊಡ್ಡಳದೇ ಹಾಕೊಳ್ಳೋದು. ಈಗ ಮುತ್ತಿನ ಸರ ಬೇಡ. ಹಠ ಮಾಡಬಾರ್ದು. ಬರ್ತಾರೆ ದಿನ ಓಲೆ ಹೆಂಗ್ ಹಾಕೋತಿಯ ಹೇಳು, ನಾನು ಹಾಕೊಡ್ತೀನಿ. ಹೆಂಗ್ ಹಾಕೊಳ್ಳೋದು? ಬಿಚ್ಚಕ್ಕಾಗುತ್ತ ಅದನ್ನ? ಸರ ಬೇಡ ಅನ್ಸುತ್ತೆ. ಆ ಸರ ಹಾಕನ ಕೊಡು. ಅದಾಕು ಚೋಕರ್. ಅದಕ್ಕೆ ಸೆಟ್ ಆಗಬೇಕೀರ. ಅದಕ್ಕೆ ನೀನು ಇಲ್ಲಿ ನಿಂತ್ಕೋ ಅಮ್ಮ. ಇಲ್ಲಿ ವಿಡಿಯೋ ಮಾಡ್ತಾ ಇರೋದು, ಅಲ್ಲೆಲ್ಲ ಹೋಗ್ಬೇಡ. ವಾಯ್ಸ್ ಓವರ್ ಬೇರೆ ಕೊಡಕ್ತಾ ಇದೀವಿ. ಇದು ಚೆನ್ನಾಗೈತಿ. ಈ ತರ ಸರ ಹಾಕ್ತಾ ಇದೀವಿ. ಮ್ಯಾಚ್ ಆಗಲ್ಲ. ಅಪ್ಪಾಜಿನ ಇಲ್ಲ ಒಬ್ರು ಹೋಗಿ ನೀರು ಇಟ್ಕೊಳಕ್ಕೆ ಹೋಯ್ತೈತೆ. ಆಗಲ್ಲ. ನೀನೇನು ಇವತ್ತು ಬರಕ್ಕಲ್ಲ, ಈಗ ನೋಡ್ರೆ. ಹೌದು, ಕರೆಕ್ಟ್. ಋತು ಒಳಗಡೆ ಹೆಂಗೆ ಕಾಣ್ತಿತ್ತೋ ಗೊತ್ತಿಲ್ಲ ಡ್ರೆಸ್ಸು. ಆಚೆ ಕಡೆ ಬೆಳಕಲ್ಲಿ ತೋರಿಸ್ತೀನಿ ನೋಡಿ. ಕಣ್ಣಿಗೆ ಅದು ಐಲೈನರ್ ಹಾಕ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲನೂ ಇದು ಮಾಡೋದ್ಲು, ಒರೆಸ್ತಾವಳೆ. ಅವಳು ಕೇಳಿದ್ದೆ ಒಂದು. ಮಾಸ್ಕರ್ ಸುಮ್ಮನಿಗೆ ಹಾಕ್ತೆ ಅಂತ ಹಾಕಕ್ಕೇನು? ಕೆಳಗಡೆ ಹೋಗಿಲ್ಲ. ಬಳೆ ನೋಡಿ ಕೂತಾಗ ನಾವು ನನಗೋಸಿ ಇಷ್ಟ ಆಗಲಿಲ್ಲ ಇವು ಬಳೆ. ಶೀತ ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಆಯ್ತಾ ಇಲ್ಲ ನೋಡಿ. ಏನಾದರೂ ಹಬ್ಬ ಟೆಡೆ ಥರ ಹಾಕು. ಕೆಳಗಿಕ್ಕು ಎಲ್ಲ ಚಿನ್ನ. ಹಣ್ಣು ಬಟ್ಟೊಂದು ಸ್ವಲ್ಪ ಕೆಳಗಡೆ ಹಾಕು. ತಲೆ ಬಚ್ಚೋದು ಬೇಡವಾ? ಸುಂದ್ರು ಎಲ್ಲ ಚಿನ್ನು ಎಲ್ಲ ಹೆಂಗೆ ಕಾಣ್ತಾ ಇದೆ? ಬಂಗಾರ. ಎಲ್ರಿಗೂ ಧನ್ಯವಾದಗಳು ಹೇಳು ವಿಶ್ ಮಾಡೋರ್ಗೆ. ಚಿನ್ನಿ ಬರ್ತಡೆಗೆ ವಿಶ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಲವ್ ಯು. ಫ್ಲೈನ್ ಕಿಸ್ ಒಂದು ಮುದ್ದು. ಹಾಂ ಫ್ರೆಂಡ್ಸ್, ಕೆಲಸ ತುಂಬ. ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾವು ಈ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು, ಕೃತಂಗೆ ಕರ್ಕೊಂಡು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಏನು ಮಾಡಿಲ್ಲಕಂತೆ. ತಗೋ ಕರ್ಪೂರ, ತಗೋ ಕರ್ಪೂರ. ಸ್ವಲ್ಪ ನನ್ನ ಕೈ ಇಟ್ಕೊ. ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ. ಇಲ್ಲ ಇನ್ನೊಂದು ಹಾಕ್ತಿಂತ ದೂರಕ್ಕೆ ಇಟ್ಕೊ.
ತೊಂದರೆಗೆ ಬಂದು ನಾನು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ಬರೋಲ್ಲ ಅಂದರು ನನ್ನ ತಂಗಿ ಬಿಡಲಿಲ್ಲ. ಬಾ ಆಚೆ ಕಡೆನಾರು ಇರಿವೆ ಅಂದ್ಬಿಟ್ಟು ಕರ್ಕೊಬಂದ್ಲು. ಕೃತು ನಾನು ಒಂದೇ ಥರ ಡ್ರೆಸ್ ಹಾಕಿದ್ದೀವಿ. ಕೃತು ಬರಲಿ ಆಮೇಲೆ ತೋರಿಸ್ತೀನಿ. ಮನೆಯಿಂದನೇ ಕಾಯಿ ಹಣ್ಣು ಎಲ್ಲ ತಂದಿದ್ದೀವಿ. ಗಂಧದ ಕಡ್ಡಿ ಕರ್ಪೂರ ತೊಗೊಳಕ್ಕೆ ನಾವು ಹೋಗ್ತಾ ಇದ್ದಾರೆ. ಶೀತ ಏನು ಮಾಡೋದು, ವಾಯ್ಸು ಸ್ವಲ್ಪ ಚೇಂಜ್ ಆದಂಗೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕೃತು ಒಂದೇ ಕಲರ್ ಪಿಂಕ್ ಕಲರ್ ಡ್ರೆಸ್ನ ಹಾಕಿದ್ದೀವಿ. ಫೋಟೋ ತೊಗೊಂಡಿದ್ದು ಗೌರಿ ಹಬ್ಬಕ್ಕೆ ಬಂದಾಗ ಸಂತು ತೆಗ್ದಿತ್ತು ಅವಾಗ. ಈಗ ಸ್ವಾಗತ ತೆಗಿತಾ ಇದ್ದಾರೆ. ಫೋಟೋ ತಗೊಳ್ಳೋಣ ಅಂತ ಬಂದು ಅವರು ಪೂಜೆ ಮಾಡಿಸ್ಕೊಂಡ್ಬಂದರು. ಕೃತು ಹೆಸ್ರಲ್ಲಿ ಅರ್ಚನೆ ಮಾಡಿಸ್ಕೊಂಡು ತಗೊಡ್ತೀನಿ. ಹಾಂ ತಗೊಡ್ತೀನಿ. ಆಮೇಲೆ ಬಟ್ಟೆ ಹೊಸ ಬಟ್ಟೆ ಗಲೀಜಾದರೆ ಹ್ಯಾಪಿ ಬರ್ತಡೇ ಬಟ್ಟೆ ಕೇಕ್ ಕಟ್ ಮಾಡೋಕೆ ಏನು ಮಾಡೋದು? ಸಂಜೆ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀಯಲ್ಲ ಅವಾಗ. ಚಿನ್ನಿ ನಾನು ನೀನು ಮ್ಯಾಚಿಂಗು. ಈ ಬಾ, ನಾನು ಕೃತಜ್ಞ ಪಿಂಕ್ ಅಪ್ಪ ಹಾಕೊಂಡು ಬಂದೆ ಇಲ್ಲಿಗೆ ನಂದಿಸಿಂದ. ಅಯ್ಯೋ ಬೋರ್ಡಿದೆ ನೋಡಿ ಫ್ರೆಂಡ್ಸ್, ನಾನು ಕೃತು ಪಿಂಕ್. ಈಗ ನಾವು ಕೃತನ ಫೋಟೋ ತಗೋತೀವಿ. ಸ್ಟಿಕ್ಕರ್ ಹಾಕಿದೆ, ಸ್ಟಿಕ್ಕರ್ ಬಿದ್ದೋಯ್ತು. ಫೋಟೋ ವೀಡಿಯೋಸ್ ತಗೊಂಡು ಮನೆಗೆ ಹೋಗ್ತೀವಿ. ಬಿರಿಯಾನಿ ಮಾಡಿದ್ದಾಳೆ, ಚಾಂದು ಬಿರಿಯಾನಿ ತಿಂತೀವಿ. ನೀನು ಬಿದ್ದೋಗಿಲ್ಲ ಬಂಗಾರ. ಕ್ಯೂಟ್ ಆಗೋಳೆ ನನ್ನ ಮಗಳಿಗೆ, ಆ ದೃಷ್ಟಿನೂ ಹೋಗ್ಬಾರ್ದು. ನಡ್ರಿ ಅಲ್ಲಿ ಚಿಕ್ಕಪ್ಪಂತ ಫೋಟೋ ತೆಗಿಸ್ಕೊಡಿ. ಹೋಗಿ ಇವ್ರೇನು ಮಗಳು ಸ್ಮೈಲ್ ನೋಡ್ರಪ್ಪ. ಸುಷ್ಮಿತಾ ಗೌಡ ಹಾಕಿರೋ ಡ್ರೆಸ್ಸು ನಂದು. ಪಾಪಕ್ಕೆ ಸೆಲೆಕ್ಟ್ ಮಾಡಿರೋದು ಡ್ರೆಸ್ಸು ನಾನೇ. ನೋಡಿ ಹೆಂಗೆ ಕಾಣ್ತಾವಳು, ಒಳ್ಳೆ ಥರ ಮಿನಿ ರಮ್ಯ ಥರ ಕಾಣ್ತಾ ಇಲ್ವಾ? ಸುತ್ತ ಕವರ್ ಮಾಡ್ತೀನಿ. ಇದು ಬಂದು ದೇವಿರಮ್ಮ ದೇವಸ್ಥಾನ. ಇಲ್ಲಿ ದೇವಸ್ಥಾನದಿಂದ ಬಂದು ಬಿರಿಯಾನಿ ರೆಡಿಯಾಗಿತ್ತು ಫ್ರೆಂಡ್ಸ್, ತಿಂದಿರಲಿಲ್ಲ. ದೇವಸ್ಥಾನದಿಂದ ಬಂದು ತಿಂತಾ ಇದ್ದೀವಿ. ಅಮ್ಮ ದೊಡ್ಡಮ್ಮ ಅವ್ವ ಎಲ್ಲ ತಿಂದಿದ್ರು, ನಾವು ಮಾತ್ರ ತಿಂದಿರಲಿಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿರಿಯಾನಿನ ತಿಂತಾ ಇದ್ದೀವಿ. ಕೃತು ಫಸ್ಟ್ ಬೇಡ ಅಂತಿದ್ಲು, ಆಮೇಲೆ ಅವಳು ಕೂಡ ತಿನ್ಕೊಂಡ್ಳು. ಏನಾಯ್ತು? ಆಮೆ ಆಯಿತು, ಕರೆಕ್ಟ್. ಬಾಯಲ್ಲಿ ಬಲೂನ್ ಉತ್ಕೊಡ್ ಬಾ ಬೇಗ. ಬಾ ಚಿನ್ನು, ಬಲೂನ್ ಉತ್ಕೊಡ್ ಬಾ. ಬಾ ಬಂಗ್ರ. ಚಾಂದನು ಸ್ವಾಗತ ಕೇಕ್ ತರಕ್ಕೆ ಹೋಗಿದ್ರು ಬೇಕ್ರಿಗೆ, ಸಾಲಿಗ್ರಾಮಕ್ಕೆ. ಅಪ್ಪಾಜಿನೂ ಮತ್ತು ಚಾಂದು ಅವ್ರ ಮಾವನ ಸ್ವಲ್ಪ ಸಾಲಿಗ್ರಾಮದಲ್ಲಿ ಪುರೋಹಿತರ ಹತ್ರ ಏನೋ ಕೆಲಸ ಇದೆ ಅಂತ ಅವರು ಹೋದರು. ನಾನು ಅವ್ರಿಗೆ ಬರೋಷ್ಟರಲ್ಲಿ ಬಲೂನ್ಸ್ ಎಲ್ಲ ಊದಿಟ್ಟಿದ್ರೆ ಬಂದು ರೆಡಿ ಮಾಡ್ತಾರಲ್ಲ ಅಂತ ಹೇಳಿ ಊದ್ತಾ ಇದ್ದೆ. ನೀವು ನನ್ನ ಮುಖ ನೋಡ್ತಾ ಇರ್ಬೋದು, ಆಗ್ತಾಯಿಲ್ಲ. ಬಟ್ ನಿನ್ನೆಯಿಂದ ಒಂದು 5 ಮಾತ್ರೆನೇ ಕುಡ್ದಿದ್ದೀನಿ. ಹಾಗಾಗಿ ಮಾತ್ರೆ ಪವರ್ಗೂ ಏನೋ ಹಸು ಬೇರೆ ಇಲ್ಲ. ಬೆಳಗ್ಗೆ ತಿಂಡಿ ತಿಂದಿರೋದು, ಮಧ್ಯಾಹ್ನ ಊಟನೂ ಕೂಡ ಮಾಡಿಲ್ಲ. ಎಲ್ಲ ಊದ್ತಾ ಇದೆ. ಕೃತಂಗೂ ಊದ್ಕೊಡು ಅಂದೆ. ಅವಳು ಅಲ್ಲಿ ದೇವಸ್ಥಾನದಿಂದ ಬಂತಿದ್ದಂಗೆ ಅವಳದು ಡ್ರೆಸ್ಸು ಮೇಕಪ್ ಎಲ್ಲ ತೆಗ್ದಾಕ್ಬಿಟ್ಲು. ಮತ್ತೆ ಮಧ್ಯಾಹ್ನ ಕೇಕ್ ಕಟ್ಟಿಂಗಿಗೆ ಅವಳನ್ನ ರೆಡಿ ಮಾಡಬೇಕು. ಅಷ್ಟರಲ್ಲಿ ನನ್ನ ತಂಗಿನೂ ಕಾಲ್ ಮಾಡಿದ್ಲು, ನಾವು ಬರೋಷ್ಟರಲ್ಲಿ ಸ್ವಲ್ಪ ಬಲೂನ್ ಎಲ್ಲ ಊದಿರು, ಬಂದು ನಾನೆಲ್ಲ ರೆಡಿ ಮಾಡ್ತೀನಿ ಅಂತ. ಅದಕ್ಕೆ ಊದ್ತಾ ಇದ್ದೀನಿ ಕತೆ, ಬಾ ಅಂತ ಹೇಳಿದೆ. ನಾನೊಂದು 35 ತನಕನೇ ಬಲೂನೆಲ್ಲ ಊದಿದೆ. ಪಪ್ಪ ಬಂದು ಚಾಂದು ಸ್ವಾಗತ ಇಬ್ಬರೇ ರೆಡಿ ಮಾಡಿದ್ರು. ನನಗಂತೂ ತುಂಬ ಆಗ್ತಾನೆ ಇರಲಿಲ್ಲ. ಈ ಥರ ನಾನು ಯಾವಾಗಲೂ ಫಂಕ್ಷನ್ನು ಅಥವಾ ಹಬ್ಬ ಏನಾದರೂ ತುಂಬ ಇಂಪಾರ್ಟೆಂಟ್ ಡೇ ಅನ್ನೋ ಟೈಮಲ್ಲೇ ತುಂಬ ಹುಷಾರು ತಪ್ತೀನಿ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ನಂಗೆ ನಾರ್ಮಲಿ ಶೀತ ಆಗ್ತಾ ಇರುತ್ತೆ, ಬಟ್ ಇವತ್ತು ನೆನ್ನೆಲೇ ತುಂಬ ಅಂದರೆ ತುಂಬ ಶೀತ ಆಗಿದೆ. ಅಷ್ಟು ಟ್ಯಾಬ್ಲೆಟ್ ತೊಗೊಂಡ್ರು ನನಗೆ ಕಡಿಮೆ ಆಗ್ಬಿಡೋದು. ಬಟ್ ಈ ಸಲವೇ ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕೆ ಆಗಲಿಲ್ಲ. ಚಾಂದನೂ ಸೊ ಬಲೂನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಬಲೂನ್ಸ್ ಎಲ್ಲ ಊದ್ಕೊಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ತ್ಡೇಗೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಇವಾಗ ಒಂಚೂರು ಪೌಡ್ರ್ ಹಾಕೋ ಮುಖಕ್ಕೆ. ಯಾವ ಸರ ಹಾಕೋದು? ಅದು ಮುತ್ತಿನ ಸರ ಹಾಕೋದಾ? ಬಳೆ ಹಾಕೋ ಬಂಗಾರ. ತಗೋ ಚಿನ್ನಿ, ಹೊಸಿ ಹಾಕೋ ಐಬ್ರೋ ಪೆನ್ಸಿಲ್ ಅವಳಿಗೆ. ತಗೊಮ್ಮ ಹಾಕೋ. ಬೇಬಿ ಡಾಲ್ ಹಂಗೆ ಅವಳೆ ಕೃತ.
ಈಗಲೇ ನೂಲಿತೊಡೆ ಕಲ್ಲಡಿ ಬೆಳ್ಳಿ ಸರ ಏನು ಮಾಡೋಕ್ಕೆ ಮುತ್ತಿನ ಸರ ಇಲ್ವಾ? ಅಮ್ಮ ಅದು ಎಲ್ಲಿ ಬೇಕು ಅಮ್ಮ ಬೆಳ್ಳಿದು ಬಳೆ ಎತ್ತಿಟ್ಟಿದೆ ತೆಗ್ದಿಟ್ಟ ಟಿಫನ್ ಮೇಲೆ ಬಟ್ಟೆಲಿ ಕ್ಲೀನ್ ಮಾಡಿದ್ದು ನನ್ನ ಕಡೆ ಫೋಟೋ ತಗೊಂಡಿಲ್ಲ ಲಾಸ್ಟ್ ಟೈಮ್ ವಿಡಿಯೋ ತಗೊಂಡೆ. ಎಲ್ಲಿ ವೈಟ್ ಫ್ಲವರಲ್ಲಿ ಇದು ಮಾಡಿ ಅನ್ನಲ್ಲ. ಬರ್ತಡೆ ಕೃತು. ಚೆನ್ನಾಗದ ಮುದು. ಸರ್ ಈಗ ಅದು ಮುಟ್ಬೇಡ, ಆದ್ರೂ ಸುದ್ದಿಗೆ ಹೋಗ್ಬೇಡ. ಈಗ ಸುದ್ದಿಗೆ ಹೋಗ್ಬೇಡ ಪ್ಲೀಸ್. ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಮುಗಿದ ಕತೆ. ಹಾಂ, ಕಟ್ ಮಾಡೋ ತನಕ ಇರಲಿ. ಎಲ್ಲ ಪ್ರಿಪ್ರೇಷನ್ಸು. ಅವ್ರು ಬರೋಷ್ಟರಲ್ಲಿ ಇಷ್ಟು ಬಲೂನ್ಸ್ ಎಲ್ಲ ಊದಿದ್ದೀನಿ. ನನಗೆ ಶೀತ ಜಾಸ್ತಿ ಆಗ್ಬಿಡ್ತು. ಮಾತ್ರೆ 5 ಮಾತ್ರೆ ಕುಡ್ದಿದ್ದೀನಿ ನಿನ್ನೆ. ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಈಗಲೂ ಬೆಳಗ್ಗೆಯಲ್ಲೂ 2 ಮಾತ್ರೆ ಕುಡಿದ್ಬಿಟ್ಟು ಮಲಗಿದ್ದೆ ಕಡಿಮೆ ಆಗುತ್ತೆ ಅಂತ, ಬಟ್ ಆಗ್ತಾ ಇಲ್ಲ. ಅದಕ್ಕೆ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹೋಗೋ ಹಾಕಿಸ್ಕೊಳ್ತೀನಿ. ಹೋಗೋ ರೆಡಿಯಾಗಿದ್ದೀನಿ. 3 ಪೀಸ್ ಸೆಟ್ ಹಾಕ್ಕೊಂಡಿದ್ದೀನಿ. ಓಲೆ ಏನು ಚೇಂಜ್ ಮಾಡಿಲ್ಲ. ಬಳೆ ಒಂದು ಹಾಕ್ಕೊಂಡಿದ್ದೀನಿ, ಬೆಳಿಗ್ಗೆ ಹಾಕ್ಕೊಂಡಿದ್ದೀನಿ. ರತ್ನ ಮೇಡಮು, ಕೀರ್ತನ ಅವ್ರ ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಇನ್ನೊಂದು 10 ನಿಮಿಷ ಬರ್ತಾರೆ. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡ್ತಾಯಿರೋದು. ಆ್ಯಂಡ್ ನನ್ನ ತಂಗಿಗೆ ಒಂದು ಸರ್ಪ್ರೈಸ್ ಇದೆ. ಅವಳು ಎಕ್ಸ್ಪೆಕ್ಟೇ ಮಾಡಿರಲ್ಲ ಸರ್ಪ್ರೈಸ್ನ. ಬನ್ನಿ ಕೊಡೋಣ ಇವಾಗ. ಏನು ಅಂತ ನೀವು ವೆಯ್ಟ್ ಮಾಡಿ, ಗೊತ್ತಾಗುತ್ತೆ ಇನ್ನೊಂದು 5 ನಿಮಿಷ. ಕಫೆಣ ಅಲ್ಲಿಗೆ ಆ ಮನೆಗೆ ಮುಚ್ಚಿದ್ದೀರಾ? ಹಾಂ, ಸರ್ಪ್ರೈಸ್. ಕೃತು ಬಾ, ಕೊಡು ಅಮ್ಮಂಗಿದೆ. ಕೊಡು ಫ್ರಾಕ, ಕೊಡು ಅಮ್ಮನ ಕೈಗೆ. ಕೊಟ್ಬಿಡು. ಫುಲ್ ಕವರೇ ಕೊಡು, ಕವರೇ ಕೊಡು. ನೀವು ಒಂಚೂರಿಗೆ ಈ ಕಡೆ ಬಂದರೆ ಏನು ಓಪನ್ ಮಾಡಿ ನೋಡು. ಸರ್ಪ್ರೈಸ್. ಡೈಮಂಡು ಯಾವತ್ತಂದೆ ಸರ್ಗೋಗಿದ್ದು ಇನ್ನೇನಕ್ಕೆ? 10 ಸರ್ಪ್ರೈಸ್. ಸರ್ಪ್ರೈಸ್ ಅಂದ್ರೆ ಹೇಳ್ತಾರಾ? ಚೆನ್ನಾಗೈತಾ? ಹುಡುಕ್ಬಿಟ್ಟು ತಂದಿದ್ದೀನಿ. ಹೇಳ್ಬೇಡ ಅಂತ ಹೇಳಿದ್ದೀನಿ. ಹಾಸನ್ಗೆ ಹೋಗೋಳೆ ಅಂತ. ಅದೇ ನಿನ್ನೆ ಹೇಳ್ತು, ಮೂಗ್ಬಿಟ್ಟು ತಂದವಳೆ ಅಂತ. ನಿಂಗೆ ಅರ್ಥ ಆಗಲಿಲ್ಲ ನಿನಗೆ? ಓಪನ್ ಮಾಡ್ಬಿಟ್ಟು ನೋಡಿ. ಹಾಂ ಹ್ಞೂ, ಕರಿ ತೋರ್ಸೋರು ಎಲ್ಲರಿಗೂ. ಅವ್ರಿಗೂ ಗೊತ್ತಿಲ್ಲ. ಹಾಂ, ಅದು ಹೇಳು, ಎಷ್ಟು ಕೊಟ್ಟಿರ್ಬೋದು? 26,000 ಕಣೆ. ಹಾಂ, 27,500, 1,500 ಡಿಸ್ಕೌಂಟು. 26,000. ಯಾರು ಬಿದ್ದಿದ್ದು? ಥ್ಯಾಂಕ್ ಯು, ವೆಲ್ಕಮ್. ದಿನ ಹಾಕೋತೀವೋ? ಕಾರ್ಡು ಕೊಟ್ಟವ್ರೆ, ಅದೆಲ್ಲ ಅಲ್ಲೇ ಇಟ್ಕೋಬೇಕು ಹುಷಾರಾಗಿ. ಅದು ಪರ್ಸು ಫ್ರೀಯಾಗಿ ಕೊಟ್ಟಿರೋದು ಬಿಡು. ಅಷ್ಟೊಂದೇ. ಡೈಮಂಡು ಅದು 916 ಗೋಲ್ಡು. ಅದು ಗೋಲ್ಡು 3/4 ಗ್ರಾಮ್ ಐತೆ. 700 ಮಿಲಿ. ಅದೆಷ್ಟೋ ಗ್ರಾಮ್ ಐತೆ. ನನಗೆ ಅಮ್ಮ ಏನೋ ಹೇಳಕ್ ಬತ್ತು. ನೆನ್ನೆ ಹೆಂಗೆ ಅಂತು ಅಷ್ಟೆಲ್ಲ ಇದು ಮಾಡಿದೆ. ಇವಳು ತಗೊಂಡಿದ್ಲಲ್ಲ ಚಿಕ್ಕವು ಗೋಪೇಣಂತವ್ರು. ಫ್ರೆಂಡ್ಸ್ ಎಲ್ಲರನ್ನೂ ಕರೀತಾವಳೆ. ಫ್ರಾಕ್ ಇಟ್ಕೊಂಬೇಕೆ? ಈ ಫ್ರಾಕ್ ಉಳ್ಕೋತಾ? ನಡಿ ಒಳಗಡೆ ಬರ್ತೀನಿ. ನಡಿ ಒಳಗಡೆ, ನಡಿ ಹೋಗು ಒಳಗಡೆ ಬರ್ತೀನಿ. ಅಲ್ಲಿ ಯಾರೋ ಗೆಸ್ಟ್ ಬರ್ತಾವ್ರೆ, ಕರ್ಕೊಬರ್ತೀನಿ ಹೋಗಿ. ಮೇಡಮ್, ರತ್ನ ಮೇಡಮ್, ಅಂಗನವಾಡಿ ಟೀಚರ್. ಅವ್ರು ಬರ್ತಾವ್ರೆ. ಫ್ರಾಕ್ ಇಟ್ಕೊಂಡು ಬರ್ಬೇಡ, ಹೋಗ್ರತ. ನಾನು ನಮ್ಮ ಬೀದಿಲಿರೋರನ್ನ ಕರಿತಾ ಇದ್ದೆ ಕೇಕ್ ಕಟ್ಟಿಂಗ್ಗೆ. ರತ್ನ ಮೇಡಮು, ಕೀರ್ತನ, ತೇಜು ಆ್ಯಂಡ್ ಪದ್ವಿಕಾ ಬರ್ತಾಯಿದ್ದಾರೆ. ಅವ್ರನ್ನ ಕರ್ಕೊಬರಕ್ಕೆ ನಾನು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಅವ್ರಿಗೆ ಮನೆ ಗೊತ್ತಿಲ್ವಲ್ಲ, ಹಾಗಾಗಿ. ಬ್ಯಾಗ್ ಇಟ್ಬಿಟ್ಟು ನಡಿಯಲ್ಲ ಆಚೆಗೆ. ಕೇಕ್ ಕಟ್ ಮಾಡಿಸೋದೆ ಇವಾಗ. ಎಲ್ಲ ಕೃತು ಅಲ್ಲ ಬಾಯಿಲಿ ಕೃತು ಸಾಕು ಬಿಚ್ಚಾಕ್ಲಾ? ಹೂವು ಇರಲಿ ಬಿಡು. ಕಟ್ ಮಾಡ್ತೀಗ? ಅನ್ನೊಂದು ಕೂಗು ಅನ್ನೋ ಇಲ್ಲ. ಬರ್ತಾರೆ ಬಾ. ಎಷ್ಟು ಸತಿ ಬರ್ತಾರೆ, ನಡಿ ಕಟ್ ಮಾಡು. ಬರ್ತಾರಲ್ಲ. ನೋಡೋಣ ಸರಿ ಏನಾಗುತ್ತೆ. ಹ್ಯಾಪಿ ಬರ್ಡೇ ಟು ಯು ಕೃತು. ಹ್ಯಾಪಿ ಬರ್ಡೇ.
ಫ್ರೆಂಡ್ಸ್, ನಾನು ಹೋಗ್ತಾ ಇರಲಿಲ್ಲ. ಕೃತಿಗೆ ಒಬ್ಬಳೇ ಕಟ್ ಮಾಡು ಅಂದೆ. ಕೃತು ಇಲ್ಲ ಬಾರಮ್ಮ ಅಂದ್ಲು. ಬಿಕಾಸ್ ನಾನು ಏನಕ್ಕೆ ಹೋಗಲ್ಲ ಅಂದರೆ ನಂಗೆ ಒಬ್ಬಳೇ ನಿಂತ್ಕೊಳ್ಳೋಕೆ ಆ ಜಾಗದಲ್ಲಿ ಆಗಲ್ಲ. ಲಾಸ್ಟ್ ಟೈಮು ನಾನು ನಿಂತ್ಕೊಂಡಿರಲಿಲ್ಲ. ನಮ್ಮ ಅಪ್ಪಾಜಿ ಕಳಿಸಿ ನಮ್ಮ ಅಪ್ಪಾಜಿ ಕೈಲಿ ಕೃತು ಕೈಲಿ ಕೇಕ್ ಕಟ್ ಮಾಡಿಸಿದ್ದೆ. ಈ ಸಲ ಕೃತು ಬಾ ಅಂತಿದ್ಲಲ್ಲ ಅಂತ ಹೋದೆ. ಬಿಕಾಸ್ ನಿಮಗೆ ಗೊತ್ತು, ನಾನು ಯಾವಾಗಲೂ ಪ್ರತಿ ಸಲ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಅವಳು ಏನೇನು ಕೇಳಿದ್ಲು ಅದೇ ರೀತಿ ಅವಳು ಬರ್ತ್ಡೇನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 100% ಈ ಟೈಮಲ್ಲಿ ಸಂತು ಅವ್ರನ್ನ, ಕೃತು ಅವ್ರ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಅದನ್ನು ಎಲ್ಲೋ ತೋರಿಸ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಅಂತ ಅಲ್ಲ, ತೋರಿಸ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಕೆಲವೊಂದು ಟೈಮು ಎಲ್ಲ ಇದ್ದಾಗ್ಲೂ ನಾವು ಫೀಲಿಂಗ್ಸ್ನ ತೋರಿಸ್ಕೊತೀವಿ ಅಂದರೂ ಕೂಡ ಕೆಲವೊಂದು ಟೈಮಲ್ಲಿ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಒಬ್ಬರೇ ಇದ್ದಾಗೇ ಜಾಸ್ತಿ ಎಮೋಷನಲ್ ಆಗೋದು. ನಾನಂತೂ ಒಬ್ಬಳೇ ಇದ್ದಾಗೇ ಜಾಸ್ತಿ ಅಳೋವಂಥದ್ದು ಅಥವಾ ಎಮೋಷನ್ ಆಗೋಂಥದ್ದು. ಎಲ್ಲರಿದ್ದಾಗ ಒಂದು ಸ್ವಲ್ಪ ಮೈಂಡು ಆ ಕಡೆ ಈ ಕಡೆ ಡೈವರ್ಟ್ ಆಗೇ ಆಗುತ್ತೆ. ಆ್ಯಂಡ್ ಇವತ್ತೇನು ಅಳಲಿಲ್ಲ, ನಿಜ ಹೇಳಬೇಕು. ಸುಮ್ಮನೆ ಅತ್ತೆ ಅಂತ ಹೇಳಿ ಇನ್ನೊಂದು ಸುಳ್ಳು ಹೇಳ್ಕೊಂಡು ವೀಡಿಯೋ ಮಾಡೋವಂಥ ಅವಶ್ಯಕತೆ ಇಲ್ಲ. ಇವತ್ತು ಯಾವುದೇ ರೀತಿಯಾದ ಅಳಲಿಲ್ಲ. ಬಟ್ ಮನಸ್ಸಲ್ಲಿ ತುಂಬ ಬೇಜಾರಿತ್ತು. ರತ್ನ ಮೇಡಮ್ ಎಲ್ಲ ಬಂದಿದ್ರಲ್ವ, ಅವ್ರು ಹಂಗಂತ ಇದ್ದರು. ನಮ್ಮ ಅಜ್ಜಿ ನನ್ನ ಮೊಮ್ಮಗಳಿಗೆ ಈ ಥರ ಆಯ್ತಲ್ಲ ಅಂತ ಏನೋ ಬೇಜಾರು ಮಾಡ್ಕೋತಿದ್ರಂತೆ. ಹಾಗೆ ನನ್ನ ರೂಮಲ್ಲಿ ನನ್ನ ಸಂತು ಮತ್ತು ಕೃತು ಫೋಟೋ ಎಲ್ಲ ನೋಡಿದ್ದಾರೆ. ಕಾಲ್ ಮಾಡಿದ್ದೆ ಸಂಜೆ, ಅವರು ಕಾಲ್ ಮಾಡಿದರು ರೀಚ್ ಆದವು ಅಂತ ಹೇಳಿ. ಆವಾಗ ಹೇಳ್ತಾಯಿದ್ರು, ತುಂಬ ಬೇಜಾರಾಗುತ್ತೆ ಕಣಪ್ಪ ನೋಡಿದ್ರೆ, ಫೋಟೋ ಬೇರೆ ರೂಮ್ಗೆ ಹಾಕ್ಕೊಂಡಿದ್ಯಾ ಅಂತ ಎಲ್ಲ. ಹಾಗಾಗಿ ನಮ್ಮ ತೀರಾ ಹತ್ತಿರದಿಂದ ನೋಡಿ ನಾವೇನು ಅಂತ ಅರ್ಥ ಮಾಡ್ಕೊಂಡವ್ರಿಗಷ್ಟೇ ನಮ್ಮ ಫೀಲಿಂಗ್ಸ್ ಅರ್ಥ ಆಗೋದು. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇನ್ನು ಯಾರ ಬಗ್ಗೆನೂ ನನಗೇನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ವೀಡಿಯೋದಲ್ಲಿ ನೋಡಿ ಗೊತ್ತು. ಆ್ಯಂಡ್ ನಾವು ಯಾವುದೇ ರೀತಿಯಾದ ರಕ್ತ ಸಂಬಂಧಿಗಳಲ್ಲ. ಬಟ್ 100ಕ್ಕಿಂತ ಜಾಸ್ತಿ ಕೃತಿಗೆ ಬರ್ತ್ಡೇ ವಿಶಸ್ಗಳು ಬಂದಿದೆ. ಕೆಲವೊಂದು ರಕ್ತ ಸಂಬಂಧಗಳು ಅಂತ ಹೆಸ್ರಿಗೆ ಮಾತ್ರ ಇರುತ್ತೆ. ಬರೀ ಸ್ಟೇಟಸಲ್ಲಿ ಫೋಟೋಸ್ ಹಾಕ್ಕೊಂಡು ವಿಶ್ ಮಾಡೋದ್ರಲ್ಲೇ ಅವ್ರ ಸಂಬಂಧಗಳನ್ನ ಮುಗಿಸ್ಬಿಡ್ತಾರೆ. ಅಂಥ ವಿಶಸ್ಸು ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ಅವ್ರುಗಳು ವೀಡಿಯೋ ನೋಡ್ತಾ ಇರ್ತಾರೆ. ಆ್ಯಂಡ್ ಅವ್ರಿಗೂ ಗೊತ್ತಿರುತ್ತೆ. ಸುಮ್ಮನೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಳ್ಳೋದು, ಹ್ಯಾಪಿ ಬರ್ತ್ಡೇ ಕೃತು, ಹ್ಯಾಪಿ ಬರ್ತ್ಡೇ ಕೃತಜ್ಞ, ಹ್ಯಾಪಿ ಬರ್ತ್ಡೇ ಮಗಳೇ ಅಂತ ನೋಡೋರ ಕಣ್ಗೆ ಅಯ್ಯೋ ಹಿಂಗೆ ಪ್ರೀತಿ ಇದೆಯೇನೋ ಅನ್ನೋ ಥರ. ಕೃತುಗೊಂದು ಫೋನ್ ಮಾಡೋದಾಗಲಿ ಅಥವಾ ಅವಳ ಆರೋಗ್ಯ ವಿಚಾರಿಸೋದಾಗಲಿ ಅಥವಾ ಅವಳ ಬೆಳವಣಿಗೆ ಇನ್ನೊಂದು ಮತ್ತೊಂದು ಅವಳ ಲೈಫ್ ಬಗ್ಗೆ ಎಂಥದ್ದು ಇಲ್ಲ. ತಲೆ ಕೆಡಿಸ್ಕೋತಿರೋದು ನಾನು ಮಾತ್ರ. ಆ್ಯಂಡ್ ಯಾವಾಗಲೂ ಯಾರೋ ಹೇಳಿದ್ರೆ, ಯಾವಾಗಲೂ ನಿನ್ನ ತಂಗಿ ನಿಮ್ಮ ಅಪ್ಪ ಅಮ್ಮ ಅಂತ ಇರ್ತೀಯ, ಅವ್ರದ್ದೇ ಹೇಳ್ತೀಯ ಅಂತ. ಹೌದು, ನನಗೆ ನನ್ನ ಮಗಳಿಗೆ ಅವರೇ ಮಾಡ್ತಿರೋದ್ರಿಂದ ನಾನು ಅವ್ರನ್ನೇ ಹೇಳೋಕ್ಕೆ ಇಷ್ಟಪಡೋದು. ಇವತ್ತು ಇಷ್ಟು ಸಿಂಪಲಾಗಿ ಬರ್ತ್ಡೇ ಆಗಿದೆ ಅಂತ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಅಪ್ಪ ಅಮ್ಮ. ಅವ್ರು ಇರೋದ್ರಿಂದನೇ. ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ಸಂತು ಅಂದರೆ ಅವ್ರ ಅಪ್ಪನ ಮನೇಲಿ ಅವ್ಳ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ. ಅದು ಆ್ಯಕ್ಚುಲಿ ಕನಸಾಗಿ ಉಳ್ಕೋತು. ಅದಿನ್ನು ಯಾವತ್ತೂ ಸಾಧ್ಯವೂ ಇಲ್ಲ. ಹಾಗಾಗಿ ಅವಳ ಬರ್ತ್ಡೇಗಳೆಲ್ಲ ಅವರ ಅಜ್ಜಿ ಮನೆ, ಅಂದರೆ ನಾನು ಹುಟ್ಟಿ ಆಡಿ ಬೆಳೆದಿದ್ದ ಮನೇಲೇ ಸೆಲೆಬ್ರೇಷನ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ನಾನು ತಂದಿರೋ ಹಣೆ ಬರಹ ಅಂತ ಹೇಳ್ಬೋದು. ಬಟ್ ಇವಾಗ ಖುಷಿಯಾಗಿರೋ ಟೈಮು. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಕಾರಣ ಇದೆ. ಬರೀ ಒಂದು ಫೋಟೋ ಹಾಕಿ ಸ್ಟೇಟಸ್ ಹಾಕಿ ಪ್ರೀತಿ ತೋರಿಸ್ಕೊಳ್ಳೋರ ನಡುವೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಇಷ್ಟೊಂದು ಮೆಸೇಜಸ್ಸು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ಪಲ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ನಂಬರ್ ಇದೆ ತುಂಬ ಜನದ್ದು. ಅವರು ಎಲ್ಲ ಮಾಡಿದರು, ಕೆಲವೊಬ್ಬರು ಕಾಲ್ ಮಾಡಿದ್ರಿ. ಆ್ಯಂಡ್ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಎಲ್ಲ ಹೆಚ್ಚು ಕಡಿಮೆ ಒಂದು 200-300 ಮೆಸೇಜಸ್ ಬಂದಿದೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೇ ಇರಲಿ. ಇನ್ನೇನಿಲ್ಲ, ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸಿಂಪಲಾಗಿ ಕೃತು ಬರ್ತ್ಡೇ ಸೆಲೆಬ್ರೇಟ್ ಆಯಿತು. ಬೆಳಗ್ಗೆ ಒಂದು ಡ್ರೆಸ್ ಹಾಕಿದ್ದು ಅವ್ರು ಚಿಕ್ಕಪ್ಪ ತಗೊಟ್ಟಿದ್ದು. ಸಾಯಂಕಾಲ ನಾವು ತಂದಿದ್ವಲ್ಲ ನಮ್ಮ ಮನೆಯಿಂದ, ಸಾಯಂಕಾಲ ಅಂದರೆ ಮಧ್ಯಾಹ್ನ 2 ಗಂಟೆ 2:30 ಆಗಿತ್ತು. ಆ ಟೈಮಲ್ಲಿ ಕಟ್ ಮಾಡಿಸಿದ್ದು. ಬಿಕಾಸ್ ಹೋದ ಸಲ ಸಾಯಂಕಾಲ ಕಟ್ ಮಾಡಿಸಿ ಮಳೆ ಬಂದು ಕರೆಂಟ್ ಇಲ್ಲದೆ ತುಂಬ ಅವಾಂತರ ಆಗೋಯಿತು ಹೋದ ಸಲ ಬರ್ತ್ಡೇಲಿ. ಅದಕ್ಕೋಸ್ಕರ ಈ ಸಲ ಮಧ್ಯಾಹ್ನನೇ ಮಾಡ್ತಾಯಿದ್ದೀವಿ, ಊಟಕ್ಕೂ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ. ತುಂಬ ಜಾಸ್ತಿ ಜನಕ್ಕೆ ನಾವು ಯಾರಿಗೂ ಹೇಳಿರಲಿಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ, ಹಾಗೆ ಒಂದು ನಮಗೆ ಬೇಕಾದವ್ರು ಒಂದು 3-4 ಜನಕ್ಕೆ ಅಷ್ಟೇ ಹೇಳಿದ್ದು. ಯಾಕಂದರೆ ತುಂಬ ಗ್ರ್ಯಾಂಡಾಗಿ ಮಾಡೋಷ್ಟು ಆ ಲೆವೆಲ್ ಶಕ್ತಿ ದೇವರು ಇನ್ನೂ ಕೊಟ್ಟಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಮಾಡೋಣ. ಯಾಕಂದರೆ ನನ್ನ ಮಗಳು ಬಿಟ್ಟರೆ ನನ್ನ ಮಗಳಿಗೋಸ್ಕರನೇ ಮಾಡಬೇಕು. ಇನ್ಯಾರೂ ಆಪ್ಷನ್ನೇ ಇಲ್ಲ ನನಗೆ. ನಾನು, ನನ್ನ ಮಗಳು, ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿ, ಇಷ್ಟೇ ನನ್ನ ಜೀವನ. ಮುಂದಕ್ಕೂ ಹಾಗೇ ಇರುತ್ತೆ. ಆ್ಯಂಡ್ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನದು ಏನಿದೆ ಲೈಫು ಅದನ್ನು ಲೀಡ್ ಮಾಡ್ಕೊಂಡು ನಾನು ನನ್ನ ಮಗಳ ಜೊತೆ ಖುಷಿಯಾಗಿ ಹೋಗ್ತೀನಿ. ಆ್ಯಂಡ್ ಕೃತು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು.
ಆ್ಯಂಡ್ ತುಂಬ ಖುಷಿಯಾಗೂ ಕೂಡ ಇದ್ಲು. ಕೆಲವೊಂದು ಅವಳು ಹಠ ಮಾಡ್ತಾಯಿದ್ಲು, ಬಟ್ ಬರ್ತ್ಡೇ ದಿನ ಅಂತ ಹೇಳಿ ಬೈದು ಹೊಡೆದು ಏನೂ ಮಾಡೇ ಇಲ್ಲ. ಅವಳು ಬರ್ಡೇ ದಿನ ಅಂತ ಹೇಳಿ ತುಂಬ ಆದಷ್ಟು ಅವಳನ್ನ ಖುಷಿಯಾಗಿ ಇಟ್ಕೊಂಡಿದ್ದೀವಿ. ನೋಡೋದ್ರಲ್ಲ ಹಾಗೆ ತುಂಬ ಜನ ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಕೇಕ್ ತಿನ್ನಿಸ್ತು. ಆ್ಯಂಡ್ ಅಕ್ಕಪಕ್ಕದ ಮನೆಯವರು ಒಂದು ಮಕ್ಕಳೆಲ್ಲ ತಿನ್ನಿಸಿದ್ರು. ಇನ್ನೇನಿಲ್ಲ ಫ್ರೆಂಡ್ಸ್, ಆ್ಯಂಡ್ ಎಲ್ರಿಗೂ ಕೇಕು ಎಲ್ಲ ಕೊಟ್ಟು ಕಳಿಸ್ತು. ಯಾಕಂದರೆ ಹಾಗೆ ನಾವು ಫೋಟೋಸ್ ತಗೊಳ್ಳೋ ತನಕ ಎಲ್ಲರೂ ಕೂತ್ಕೊಳ್ಳೋಲ್ವಲ್ಲ ಅಕ್ಕಪಕ್ಕದ ಮನೆಯವರು. ನಾವು ತುಂಬ ಜಾಸ್ತಿ ಫೋಟೋಸ್ಗಳನ್ನೆಲ್ಲ ತಗೋತಾ ಇದ್ದೋ. ಎಲ್ಲ ಫೋಟೋಸ್ಗಳನ್ನೂ ನಿಧಾನವಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿ. ಇನ್ನೇನಿಲ್ಲ, ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಿನ್ನ ಇಷ್ಟೊತ್ತು ಗಂಟೆ ತಿನ್ಲಿಲ್ವಾ ಅಣ್ಣ ಅಲ್ವಾ? ಕರೆಕ್ಟಾಗಿ ನಿಂತ್ಕೋ ಚಿನ್ನು. ಕಡಿಗೆ ಪಾರೆ ಲೇ, ಫೋಟೋ ತೆಗಿಲಿ. ಕಡಿಗೆ ಪಾರೆ ತೆಗ್ದ. ಅಣ್ಣಂಗೆ ತಿನ್ಸು ಮಗನು. ಪಾಪು ಅಣ್ಣಂಗೆ ತಿನ್ಸು. ಥ್ಯಾಂಕ್ ಯು ಅಂಚಿನು. ನಿಂತ್ಕೊಳ್ಳಿ, ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಮುಗ್ದೋಯ್ತು ಅಷ್ಟೇ. ನಿಂದು ಹುಟ್ಟಿದ್ದಿನ ತೊಳ್ಕರು. ಅವ ಅವಳಿಗೇನು ಮಾಡೋಕ್ಕೆ ಸುಮ್ಮನಿರ. ಇಸ್ಕೋಲಿ ಗೋಲ್ಕು ಕಾಕೊಳ್ಳಿ. ಇಸ್ಕೋ ಬಲ್ಟ ಕೈಲಿ ಇಸ್ಕೋ ಚಿನ್ನು. ಹಾಂ ನನ್ನ ತಂಗಿ ಕೊಟ್ಟೆ. ನಮ್ಮ ಫ್ಯಾಮಿಲಿ ಇದ್ದಾಗೆ ಕೊಟ್ಟೆ. ಅಂದರೆ ಬೀದಿಯವ್ರು ಇನ್ನೂ ಯಾರು ಬಂದಿರಲಿಲ್ವಲ್ಲ, ಅವ್ರ ಇದ್ರಗಡೆ ಏನು ಬೇಡ ಅಂದ್ಬಿಟ್ಟು ಈಗ ತಿನ್ನಿ. ಚೆನ್ನಾಗೈತೆ ತಿನ್ನಿ ಮೇಡಮ್. ನನಗೆ ಏನು ತಿಂದರೆ ಆಯ್ತಾನೇ ಇಲ್ಲ. ಹಾಂ ಅವಳು ಅನ್ಬಾಕ್ಸಿಂಗ್ ಮಾಡೋದು ನೀನಲ್ಲ. ಕೊಡಿ ಮಮ್ಮಿ, ಅವಳಿಗೆ ಕೊಡಿ. ಇವಾಗಲೇ ಯಾವುದೋ ಒಂದು ಡೆಲಿವರಿ ಬಂದಿದೆ, ತಗೋತಾ ಇದ್ದೀನಿ. ಪತ್ವಿಗ ಕೀರ್ತನ ಕೃತಿಗೆ ಗೊಂಬೆ ಬ್ಯಾಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಅಲ್ಲಿ ಡೆಲಿವರಿ ಬಂದಿದ್ರಲ್ಲ, ಕಾಲ್ ಮಾಡಿದ್ದು ಅಂತ ಹೋದೆ. ಬಾಡಿ ಲೋಷನ್ ಲಾಸ್ಟ್ ವೀಕ್ ಬಂದಿತ್ತು, ಕ್ರೀಮ್ ಬಂದು ಇವತ್ತೇ ಬತ್ತು ಬರ್ಡೇ ದಿನ. ಇವಾಗ ಊಟಕ್ಕೆ ಕೊಡಬೇಕು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಬೀದಿಯವರೆಲ್ಲ ಹೋದರು. ಫ್ರೆಂಡ್ಸ್, ಎಲ್ರಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದೋ. ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಯಾವ ವೀಡಿಯೋನೂ ವಾಯ್ಸ್ ಮ್ಯೂಟ್ ಮಾಡಿಲ್ಲ. ಒರಿಜಿನಲ್ ಹೇಗಿತ್ತು ಅದೇ ರೀತಿ ಹಾಕಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ ಮೇಡಮ್. ಹಾಂ, ನೀವು ಯಾವ್ದಾರು ಹಬ್ಬ ಮಾಡಿದಾಗ ಬರೋದ ಎಲ್ಲ ಅಪ್ಪಾಜಿ ಒಳಗೈತಾ? ಬರ್ತೀರಾ? ಫೋನ್ ಮಾಡಿ ಮನೆಗೆ ಹೋದ್ಮೇಲೆ. ಹಾಂ ಬರ್ತೀಯಪ್ಪ, ಬರ್ತೀರಾ? ಹೋಟೆಲ್ ಮಲ್ಕೊಂಡ್ಬಿಟ್ಟಿದೆ. ಅವ್ರು ಎಷ್ಟು ಜನ ನೋಡಿ. ಇವಾಗ ಇದ್ದೆ. ಹಾಸ್ಪಿಟ್ಲು ಕೊನೆಗೆ ಹೋಗೋಕ್ಕೂ ಆಗಲಿಲ್ಲ. ಯಾಕಂದರೆ ಚಾಂದು ಅವ್ರ ಮಾವ ಅವರು ಒಂದು ಬೈಕಲ್ಲಿ, ಅಪ್ಪಾಜಿ ಅವ್ರ ಒಂದು ಬೈಕಲ್ಲಿ, ಕೀರ್ತನ ರತ್ನಕ್ಕ ಅವರು ಹೋದರು. ಅದಾದಮೇಲೆ ಅವ್ರು ಕಳಿಸ್ಬಿಟ್ಟು ಬಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಬಿಟ್ಟೆ. ಅದಕ್ಕೆ ಇವಾಗ ಇಷ್ಟೊತ್ತಲ್ಲಿ ಯಾರೋ ಈ ಥರ ಟ್ಯಾಬ್ಲೆಟ್ಸ್ ಇದೆ, ಕುಡಿತೀನಿ. ನಾನು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಊಟನೂ ಹೊಟ್ಟೆನೇ ಹಸಿತೆ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀರ, ನೆನ್ನೆಯಿಂದ ಜಾಸ್ತಿ ಮಾತ್ರೆ ಕುಡಿದ್ಬಿಟ್ಟಿದ್ದೀನಲ್ಲ, ಅದಕ್ಕೋ ಏನೋ ಹಸುವು ಇಲ್ಲ. ಕೊಡವ ಕಾಫಿನ ಅದ್ರಲ್ಲಿ ಅರ್ಧರ್ಧ ಹಾಕೋ ನನ್ನ ಲೋಟಕ್ಕೆ.
ನನ್ನ ತಂಗಿ ಕೈಲಿ ಕಾಫಿ ಇಡಿಸ್ಕೊತಾ ಇದ್ದೀನಿ. ನಾಳೆ ಎದ್ದು ಡ್ಯೂಟಿಗೆ ಹೋಗ್ಬೇಕು ಫ್ರೆಂಡ್ಸ್. ಅಪ್ಪರ ಆಯ್ತಾ ಎಲ್ಲ ರಜಾ ಹಾಕ್ಕೊಳ್ಳೋಣ ಏನು. ಇದು ಕೀರ್ತನ ಅವರು ಗಿಫ್ಟ್ ಕೊಟ್ಟಿದ್ದು ಕೃತುಗೆ ಬ್ಯಾಗು. ಆ್ಯಂಡ್ ಎಲ್ಲರೂ ದುಡ್ಡು ಕೊಟ್ಟರು. ಅದೆಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಗೊತ್ತಿಲ್ಲ, ಲೆಕ್ಕ ಹಾಕಿಲ್ಲ. ಲೆಕ್ಕ ಹಾಕ್ಬಿಟ್ಟು ಕೃತು ಗೋಲ್ಕಕ್ಕೆ ಹಾಕಬೇಕು. ಸೊ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಇಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡಿದ್ದು ಕೃತು ಬರ್ತಡೆ ಕೊನೆಗೂ ಮುಗಿದೋಯ್ತು. ನೋಡಿದ್ರಲ್ಲ ಈ ಥರ ಸಿಂಪಲ್ಲಾಗಿ ಮಾಡಿದ್ದು. ಬಟ್ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಸುಮಾರು ಅಮೌಂಟ್ ಖರ್ಚಾಯಿತು. ನಾನು ಇನ್ನೂ ಲೆಕ್ಕ ಹಾಕಿಲ್ಲ, ನೋಡೋಣ ಲೆಕ್ಕ ಹಾಕ್ತೀನಿ. ಲೆಕ್ಕ ಹಾಕ್ಬಿಟ್ಟು ಲಾಸ್ಟಲ್ಲಿ ಎಷ್ಟಾಗಿದೆ ಈ ಬರ್ಡೇಗೆ ಅಮೌಂಟು ಅಂತ ಹೇಳ್ತೀನಿ. ಒಂದು 6:30 6:34. ಸೊ ಇವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ. ಇವಳು ಜಾಸ್ತಿ ಏನೂ ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ ಫ್ರೆಂಡ್ಸ್. ಹೀಗೇನಾರು ಎಕ್ಸ್ಪ್ರೆಷನ್ ಕೊಡೆ. ತುಂಬ ಖುಷಿ ಆಯ್ತು. ಒಳ್ಳೆ ನೆಂಟರೆಲ್ಲ ಇದ್ರು ನಮ್ಮನೇಲಿ. ನಮ್ಮ ಅತ್ತೆ ಮಾವ, ಬಾವಿ ಹಸ್ಬೆಂಡ್, ಆಮೇಲೆ ನಮ್ಮ ದೊಡ್ಡಮ್ಮೆಲ್ಲ ಇತ್ತು. ಕೇಳೋಕ್ಕಾಗಲಿಲ್ಲ. ಈಗ ಹೇಳ್ತೀನಿ, ಡೈಮೆಂಟ್ ಕೊಟ್ಟಿದ್ದೀನಿ 26,000 ರೂಪಾಯಿಂದ. 26,000 27,000 ಡಿಸ್ಕೌಂಟ್ ಕೊಡಲಿಲ್ಲ. 1,000 ಡಿಸ್ಕೌಂಟ್ ಕೊಟ್ಟಿದ್ದು. ಅಲ್ಲೇ ಐತೆ ತಗೋ ಬಿಲ್ಲು. ಆಮೇಲಿಂದ ಇದು ಕಾರ್ಡ್ ಕೊಟ್ಟಿದ್ದಾರೆ ಡೈಮಂಡ್ಗೆ. 916 ಗೋಲ್ಡ್ ವಿತ್ ಡೈಮಂಡ್. ಕತ್ಲಲ್ಲಿ ತೋರಿಸಿದ್ರೆ ಹೆಂಗೆ ಗೊತ್ತಾಗುತ್ತೆ? ಫೋಟೋ ಹಾಕ್ಬೇಕು. ಗಿಫ್ಟ್ ನಾನು ನನ್ನ ಲೈಫಲ್ಲಿ ನಾನೆಲ್ಲರೂ ಬೀದಿ ಪಿಕ್ಸೆ ಬೇಡಕ್ಕೆ ಹೋಗ್ತೀನಿ. ಇದು 9 ಕಾಣ್ತಾ ಇಲ್ಲ ಕಣಲೆ. ಇದು 916 ಗೋಲ್ಡು. ಲೇ ಇದು ಕಾರ್ಡು ಇದ್ರದ್ದು ಕ್ಯಾರೆಟ್ ಎಷ್ಟು ಡೈಮಂಡ್ ಕ್ಯಾರೆಟು ಯಾವ ಥರ ಇದೆ ಅಂತ ಈ ಸೇಲ್ ಮಾಡ್ಬೋದು. ಸೇಲ್ ಮಾಡಿದ್ರು ನೆಕ್ಸ್ಟ್ 5 ಇಯರ್ಸ್ಗೆ ನೀವು ಸೇಲ್ ಮಾಡಿದ್ರೆ 5 ಇಯರ್ಸ್ಗೆ ಇದು ಡೈಮಂಡು ಏನು ವ್ಯಾಲ್ಯೂ ಇರುತ್ತೆ ಅಷ್ಟು ಕೊಡ್ತಾರೆ. ಇದು 916 ಗೋಲ್ಡು. ಇದು 3/4 ಗ್ರಾಮ್ ಇದೆ, ಅಂದರೆ 1 ಗ್ರಾಮ್ಗಿಂತಲೂ ಕಡಿಮೆ. ಬೆಳ್ಳಿದು ಹಾಕೋತಿದ್ದಾಳು. ಇವತ್ತು ಡೈಮಂಡ್ ಮೂಗುತಿ ಹಾಕೊಳ್ಳೋ ಲೆವೆಲ್ ಬೆಳೆದ್ಬಿಟ್ಟಿದ್ದಾಳೆ. ಸೊ ಎಲ್ಲ ಸೇರಿ 27,500. ಅದ್ರಲ್ಲಿ 1,000 ಡಿಸ್ಕೌಂಟ್ 1,000 ಡಿಸ್ಕೌಂಟ್ ಕೊಟ್ಟರು. 26,500 ಪೇ ಮಾಡಿರೋದು. ಇದೊಂದು ಚಿಕ್ಕ ಮೂಗ್ಬಟ್ಟಿಗೆ. ನಾನು ಆ್ಯಕ್ಚುಲಿ ಇವಳು ಮದುವೆಗೆ ಇದೇ ಥರ ಅಂದರೆ ಒಂದು ಹರಳ್ದು ಹಾಕಿದ್ರೆ ಸ್ಯಾರಿಗೆಲ್ಲ ಕಾಣಲ್ಲ. ಇದು ನೀಟಾಗಿ ಕಾಣ್ತಾ ಇಲ್ಲ ಆ್ಯಕ್ಚುಲಿ, ಕತ್ಲೆ ಅಲ್ವಾ. ಒಂದು ಹರಳ್ದೆಲ್ಲ ಸೀರೆಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹುಡುಕ್ತೆ. ಒಂದು ತೋರಿಸಿದ್ರು ಕಡೆ ಅದು ಸಖತ್ತಾಗಿತ್ತು. ಅದು 37,000. ಆ್ಯಕ್ಚುಲಿ ನನ್ನ ಬಡ್ಜೆಟಲ್ಲಿ ಹೋಗಿದ್ದೆ ನಾನು 15,000 ರೂಪಾಯಿ ಒಳಗಡೆ ಅಂತ. 15,000 ರೂಪಾಯಿ ಒಳಗಡೆ ಬಡ್ಜೆಟ್ ಅಂತ ಹೋಗಿದ್ದು. ಆಮೇಲಿಂದ 10,000 ಸಾಲ ಮಾಡಿದ್ದೀನಿ. ಗಿಫ್ಟು ಅಂತ ಕೊಟ್ಮೇಲೆ ನಿಂತವೆ ಕೇಳ್ಕಾಯ್ತು. ಹುಷಾರಾಗಿ ಹಾಕೋ, ನಾನು ಸುಮ್ಗಿಮ್ನೆ ಇರೋಕ್ಕಲ್ಲ. ಆಮೇಲೆ ನೀನು ಎಕ್ಸ್ಪೆಕ್ಟ್ ಮಾಡಿದ ಕೃತು ಬರ್ತಡೇ ದಿನ ನಂಗೆ ಕೊಡ್ತಾಳೆ ಅಂತ. ಅಮ್ಮ ಏನೋ ಹೇಳಕ್ ಬತ್ತು ನಿನ್ನೆ ಮೂಗ್ಬಟ್ಟು ಅಂತ. ನಾನು ಏನೋ ಅನ್ಕೊಂಡೆ. ನೀನ್ ತಗೊಂಡಿದ್ದೀಯಲ್ಲ ಅವು ಅನ್ಕೊಂಡ. ಆಮೇಲೆ ಏನೋ ಗುಟ್ಟು ಹೇಳ್ತಾ ಇದ್ದೆ. ಏನೋ ಅನ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಂಡಿಲ್ಲ, ಕೆಲಸ ಮಾಡ್ತಿದ್ನಲ್ಲ ಅಂತ. ಒಟ್ಟಾಗಿ ನಿಂಗೆ ಗೆಸ್ ಮಾಡಿರಲಿಲ್ಲ. ಸರ್ಪ್ರೈಸ್. ಅದಕ್ಕೆ ನಿನ್ನ ಬರ್ತಡೇ ದಿನ ನಿನಗೆ ಗಿಫ್ಟ್ ಕೊಟ್ರೆ ಏನು ಸರ್ಪ್ರೈಸು? ಅದಕ್ಕೆ ಕೃತು ಬರ್ತಡೇ ದಿನ ಕೊಟ್ಟರೆ. ಹುಷಾರಾಗಿ ಹಾಕೋ. ಅಲ್ಲ ನಾನು ಕೃತು ಕಣ್ಣು ಮುಚ್ತಾ ಇದ್ರೆ ಸ್ವಾಗತ ಅವ್ರು ಬಂದು ನನ್ನ ಕಣ್ಣು ಮುಚ್ಕೊಂಡು ನಾನು ಹೇಳಿದ್ದೆ ಅದು ಸ್ವಾಗತ ಚಾಂದು ಕಣ್ಣು ಮುಚ್ಕೊಳ್ಳಿ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಬಿಡ್ತಾನೆ ಇಲ್ಲ, ಬಿಡು ಬಿಡು. ಅಮ್ಮಂಗೆ ದೊಡ್ಡಮ್ಮಂಗೆ ತೋರಿಸಿದೆ ಅಷ್ಟೆ. ಅಲ್ಲ ಇದು ಯಾವ ಥರ ಮೂಗ್ಬಟ್ಟು ಅಂತ. ಯಾಕೆ ಇದು ಹೆಂಗೆ ಹಾಕೊಳ್ಳೋದು? ಹೆಂಗೆ ಹಾಕೊಳ್ಳೋದು? ಅದು ಹಾಕೊಳ್ಳೆ ಫಸ್ಟು. ನೋಡು, ಅದು ಬೆಳ್ಳಿದು, ಇದು ಡೈಮಂಡ್ದು. ಸುಮ್ಮನೆ ಹಾಕು ಎಲ್ಲ. ನೀನೇ ಶ್ರೀಮಂತೆ ಕಣವ. ಲೇ ಈ ಥರದ್ದು ಇದೇ ಥರದ್ದು ಇದು ಗಟ್ಟಿ ಇದೆ ಆ್ಯಕ್ಚುಲಿ. ಇಲ್ಲಿಗೂ ಹಾಕೋಬೋದು. ಇದೇ ಥರದ ಇನ್ನೊಂದು ತಗೊಂಡ್ರೆ ಓಲೆಗೂ ಹಾಕೋಬೋದು, ಡೈಮಂಡ್ ಓಲೆಗೆ. ಒಂದು ದೊಡ್ಡ ಹರಳು ಅಮ್ಮನ ಹತ್ರ ಒಲೆ ಐತೆ ನೋಡು, ಬಿಳಿ ಹರಳುದು. ಆ ಥರದ್ದು ಕೇಳಿದ್ದಕ್ಕೆ ಎಷ್ಟು 1,00,000 1,400,000 ಆಗುತ್ತೆ ಅಂದರು. ಕಲ್ಯಾಣ್ ಜ್ಯುವೆಲರ್ಸ್ ಅಂತ ತೊಗೊಬಂದಿದ್ದು. ಆ ವಿಡಿಯೋನೂ ಇದೆ, ಸ್ವಲ್ಪ ಶಾಪಿಂಗ್ ಮಾಡಿರೋ ವಿಡಿಯೋ. ಅದನ್ನು ಕೂಡ ಇಲ್ಲಿಗೇನೆ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದು ಬಿಲ್ಲು ಕಾರ್ಡು ಕ್ಯಾರೆಟು ಎಲ್ಲ ಕೊಟ್ಟಿದ್ದಾರೆ. ಹುಷಾರ್ ಕಣೆ. ನಿಮ್ಗೆಲ್ರಿಗೂ ಗೊತ್ತಾಗಿದೆ, ಹೌದು, ಡೈಮಂಡ್ ಗಿಫ್ಟ್ ಮಾಡಿದೆ ಅಂತ. ಏನಕ್ಕೆ ಮಾಡಿದೆ ಅಂದರೆ ಅವಳ ಬರ್ತ್ಡೇಗೆ
ನನಗೆ ಇಷ್ಟ ಅಂತ ಅಂದಿದ್ಲು. ತಗೊಡು ಅಂತ ಕೇಳಿರಲಿಲ್ಲ, ಬಟ್ ನಾನೇ ತೊಗೊಡ್ತೀನಿ ಅಂತ ಹೇಳಿದೆ. ಬಟ್ ಆಮೇಲೆ ಸ್ವಲ್ಪ ದುಡ್ಡು ಕಾಸು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ತೊಗೊಡಲ್ಲ ಅಂತ ಹೇಳಿದೆ. ಹಾಗಾಗಿ ನಮ್ಮದು ಹೆಂಗಿದ್ರು ಸ್ಯಾಲ್ರಿ ಎಲ್ಲ ಆಗಿತ್ತಲ್ಲ, ಆ್ಯಂಡ್ ಯಾಕೋ ತೊಗೊಡ್ಬೇಕು ಅಂದ್ಕೊಂಡೆ. ಬಿಕಾಸ್ ಅವಳು ಕೆಲವೊಂದು ಮಾಡಿರೋದ್ರ ಮುಂದೆ ಅದ್ರ ಮುಂದೆ ಇದು ಏನೇನೂ ಅಲ್ಲ. ಹಾಗಾಗಿ ತೊಗೊಡ್ಬೇಕು ಅಂದ್ಕೊಂಡೆ. ಬಟ್ ಅವಳು ಬರ್ತಡೇ ದಿನ ಕೊಟ್ಟರೆ ಅವಳಿಗೆ ಆಲ್ರೆಡಿ ಗೊತ್ತಿತ್ತು ನಾನು ತೊಗೊಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲಿಂದ ತೊಗೊಡಲ್ಲ ಅಂತ ಅಂದಿದ್ದೆ. ಅದಕ್ಕೋಸ್ಕರ ಫಾರ್ ಅ ಚೇಂಜ್ ಅವಳ ಬರ್ಡೇ ದಿನ ಕೊಡೋದು ಬೇಡ, ನನ್ನ ತಂಗಿ ಬರ್ತಡೇ ದಿನ ಕೊಡೋದು ಬೇಡ, ಕೃತಜ್ಞ ಬರ್ತಡೇ ದಿನ, ಮಗಳು ಬರ್ತಡೇ ದಿನ ತಂಗಿ ಗಿಫ್ಟ್ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಹಾಗಾಗಿ ಪ್ಲ್ಯಾನ್ ಮಾಡಿ ಡೈಮಂಡ್ ತೊಗೋತಾ ಇದ್ದೀನಿ. ನಾನು ಒಂದು 15 ಒಳಗಡೆ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. 1 ಹರಳು 2 ಹರಳದೆಲ್ಲ ಜಸ್ಟು ನನಗೆ ಯಾಕೋ ಲೈಕ್ ಆಗಲಿಲ್ಲ. ಈ ಥರ 4-5 ಹರಳೇ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು 15 ಒಳಗೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು 27,500. ಅದರಲ್ಲಿ 1,000 ಡಿಸ್ಕೌಂಟ್ ಮಾಡಿ 26,000ವರೆಗೆ ಕೊಟ್ಟರು. ಹಾಗೆ ರತ್ನ ಮೇಡಮ್ದು ಏನೋ ಸ್ಕೀಮ್ ಕಟ್ಟಿದ್ರು ಅವರು 2 ವರ್ಷದ ಹಿಂದೆಯೇ. ಅದು ಮೆಚ್ಯೂರ್ ಆಗಿತ್ತು. ಹಾಗಾಗಿ ಅವರು ಕೂಡ ಪರ್ಚೇಸಿಂಗ್ ಮಾಡಿದ್ರು. ಚಿಕ್ಕದು 2 ಜೊತೆ ಓಲೆನ ಫೈನಲಿ ತೊಗೊಂಡು, ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮ್ಯಾನೇಜರ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಅಲ್ಲಿ ಸೇಲ್ಸ್ ಮಾಡೋರು. ಹಾಗಾಗಿ ನಾವೇನು ಪರ್ಚೇಸ್ ಮಾಡಿದೋ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಾನು ಅಷ್ಟೇನೆ. ಅದು ಯಾರೋ ಹೇಳ್ತಾಯಿದ್ರು ಕೃತನ್ ಮದುವೆ ಮಾಡ್ತೀನಲ್ಲ ಅವತ್ತು ಒಡವೆ ಕೊಡ್ತೀನಿ ಅಂತ. ಹಂಗೆ ನೀನು ನನ್ನ ಮಗಳ ಮದುವೆಗೆ ಬೇಡಕ್ಕ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ. ಅವ್ರ ಅಪ್ಪಂದೇ ಅವಳಿಗೆ ಇಲ್ಲ, ಅವಳು ಮದುವೆ ಮಾಡೋ ದಿನ ಬರುತ್ತೆ. ವಿಡಿಯೋದಲ್ಲಿದ್ದೀನಿ ಅಲ್ವಾ, ಕಷ್ಟಪಟ್ಟು ದುಡಿತಾ ಇದೀವಿ, ಮಾಡಿಸ್ಕೊತಾ ಇದೀವಿ ನೋಡಿ. ಅದು ಯಾರು ಹುರ್ಕೋತಾರೆ ಅಲ್ವಾ. ಬಲೂನ್ಸ್ ಮಾತ್ರ ಚೆನ್ನಾಗಿ ಬಂದಿದೆ ನಡಿ. ಏನು ಎಕ್ಸ್ಪ್ರೆಷನ್ ಹೇಗಿದೆ ನೋಡೋಣ. ಸುಮ್ಮನೆ ನಮ್ಮ ಬೀದಿಯವ್ರಿಗೆಲ್ಲ ಎಷ್ಟು ಸೀರೆಗೆಲ್ಲ ಹಾಕೊಂಡ್ರು ಸಖತ್ತ ಕಾಣ್ತದೆ ನೋಡಿ. ಒಂಚೂರು ಒಳ್ಳೆ ಚಂದ ನಮ್ಮ ಬಂಗಾರು ಒಳ್ಳೆ ಹೇಗಣ. ಸುಮ್ನಿರಪ್ಪಾಜಿ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ನಿರಪ್ಪಾಜಿ ಹೆಂಗೆ ಕಾಣ್ತದೆ? ನಾವು ಅಮ್ಮಂಗೆ ಒಂದಿನ ಕೊಡು. ಆಮೇಲೆ ಈ ತರ ಮುಗ್ಬಟ್ಟಲ್ಲ, ಇನ್ನೊಂದ್ತರ ಮುಗ್ಬಿಟ್ಟಿವಿ ಆ ತರ ಹಾಕಕ್ ಹಿಂಸೆ ಪಟ್ಟಿಲ್ಲ. ನಮ್ಮ ಅಪ್ಪಾಜಿ ತೋರಿಸ್ತೀನಿ. ದುಡ್ಡು ಚೆನ್ನಾಗಿಲ್ವಾ? ನೀನು ಸನ್ಮಾನ ಮಾಡಿಲ್ವಾ? ಏನ್ ಸನ್ಮಾನ? ನೀನು ಒಂದ್ ಕೊಡ್ಸು ಮುಗ್ಬಟ್ಟ. ಮೂಗೆ ನೋಡ್ಕೊತ ಇಟ್ಕೊಂಡು ಇಬ್ರಲ್ಲಿ ಏನಾದರೂ ಹೇಳಿ ಅವಂಗೆ ಅರ್ಥ ಆಗಂಗೆ ಹೇಳಿ. ವಜ್ರದ ಮೂಗ್ಬಟ್ಟು ಕನವದು ಕಾಸ್ಟ್ಲಿ ಮುಗ್ಬಿಟ್ಟು ನಾನು ಮುಟ್ಬೇಕಂದ್ರೆ ಕೇಳ್ಬಿಟ್ಟು ಕಣ್ಣು ಯಾರಿಗೂ ಹೇಳ್ಬೇಡ ಕಡೆ ಡೈಮಂಡ್ ಆಯ್ತಾ ಮೂಗ್ನೆ ಕುಯ್ಕೊಂಡಾದ್ರು. ಮದುವೆ ಹೆಣ್ಣು ಮೂಗೇ ಇಲ್ಲ ಅಂದಂಗೆ ಅದ. 26 ನೀನ್ ನನ್ ಮದ್ವೆ ಕಾಸ್ಟ್ಲಿ ಗಿಫ್ಟ್ ಕೊಡು, ಅವಳು ಕೊಟ್ಟವಳೆ. ನಮ್ಮ ಅವಿನೇನು ಯೋಚನೆ ಬಿಡ, 500 ರೂಪಾಯಿ ಒಂದು ನೋಟ್ ಕೊಡ್ತದೆ. 500 ರೂಪಾಯಿ ಎಲ್ಲ ಕೊಡ್ಬೇಡ, ಅವ ಮಗು ಕೊಡೋದೆ ಅಷ್ಟು. ಎಲ್ಲಾರು ತಗೋಬ, ಮಗನ್ ಕೊಡ, ಕತ್ಕಬಾ, ಕತ್ಕೊಂಬ. 10,000 ಕೊಡು, 10,000 ಕೊಡವ, ನಾನು ಏನಾರು ತಗೋತೀನಿ. ಈಗ ಬಂದಿದ್ದ ದುಡ್ಡನ್ನ ಲೆಕ್ಕ ಹಾಕ್ತಾ ಇದ್ದೀವಿ. ಏನು ಜಾಸ್ತಿ ಬಂದಿಲ್ಲ, ಬಂದಿದ್ರೆ 1-1.5 ಸಾವಿರ ಬಂದಿರ್ಬೋದು ಅಷ್ಟೇ. ಎಷ್ಟು ಬಂದ್ರೆ 3,000 4 5,000 5,000 6,000 7,000 ಮೀನ್ಸ್ 7,000 ಮೀನ್ಸ್ 1,000 ಕಡಿಮೆ 700 ರೂಪಾಯಿ ಇದೆ. ಇದೊಂದು ಬಿಗ್ ಅಮೌಂಟ್ ಬಂದಿದೆ. ಇದು 700 ಪ್ಲಸ್ 1,700 1,050 ರೂಪಾಯಿ ಬಂದಿದೆ. 1,750 800 1,800 1,800 900. ಅದೇ 10 ರೂಪಾಯಿ ಎಲ್ಲ ಕೊಟ್ಬಿಟ್ಟವ್ರೆ. ಅದು ಅಮ್ಮಂಗೆ ಕೊಡು, ಇಲ್ಲ ಹಾಕ್ಬಿಡು ಎಲ್ಲನೂ. 2,000 ಆಯ್ತದ ನೋಡು. ಅದೇ ಇನ್ನು 50 ರೂಪಾಯಿ ಹಾಕಿದ್ರೆ 2,000. ಇದು 2,000 ಐತಿ. 2,000 ಹಂಗಾರೆ ಹಾಕ್ಬಿಡು ಗೋಲ್ಕಕ್ಕೆ. ಯಾರು ಹಾಕಿರೋದು? ಪಾಪು ಹಾಕಿರ್ಬೇಕ, ನಮ್ಮ ಪಾಪು ಹಾಕಿದ್ರಾ? ಕೈ ಕೊಟ್ಟಿರೋದ ಬ್ಯಾಗ್ ಒಳಗಡೆ ದುಡ್ಡದೆ 250 ಏ ಪಾಪೆ ಹಾಕದ್ಲ? ಪಾಪೆ ಯಾವಾಗ ಹಾಕದ್ಲ? ಹಿಡ್ಕೊಂಡು ಆಟ ಆಡ್ತಾ ಇದ್ಲು. ಅವ್ರೇನಾರು ಹಾಕದ್ರ? ಇಲ್ಲ, ಅವ್ರನ್ನ ಕೇಳು. ಹಂಗೇನೆ ಹಿಡ್ಕೊಂಡು ಆಟ ಆಡ್ತಾ ಇದ್ಲು ಕೈಯಲ್ಲಿ. ನಮ್ಮ ಅತ್ತೆ ಕೊಟ್ಟಿರೋದು. ಅದೆಲ್ಲ ಯಾರ ಇಸ್ಕೊಂಡ್ರಿ? ಯಾವ್ದು? ಹಂಬಕ ಕೊಟ್ಟಿದ್ದು, ನಮ್ಮ ಅತ್ತೆ ಕೊಟ್ಟಿದ್ದು ಅವೆಲ್ಲನು ಗೊತ್ತಿಲ್ಲ. ಇದೆ ಅನ್ಸ್ತದೆ, ಲಾಸ್ಟ್ ಅಲ್ಲಿ ಕೊಟ್ಟಿದ್ದು. ಹೌದಾ? ದುಡ್ಡು ಇಂಪಾರ್ಟೆಂಟ್ ಎಲ್ಲ. ಕುಣಿಬೇಡ, ಸುಮ್ಮ ಇದಕ್ಕೆ ಹಾಕು.
ಕೂತ್ಕೊಂಡಾರು ಲೆಕ್ಕ ಹಾಕು. ಯಾಕೋ ತಲೆನೋಯ್ತು ಅದೀಗ ಮುಡಿದ. ಅದೇ ನಿನ್ ಕೇಕ್ ನಾವು ಒಳಗೆ ಎಷ್ಟು ಖರ್ಚು ಮಾಡಿದ್ವಿ ಅದೇ ಈಗ ಲೆಕ್ಕ ಹಾಕರ ಎಷ್ಟು ಖರ್ಚಾಗಿದೆ ಅಂತ. ಜಾಸ್ತಿ ಖರ್ಚಾಗಿದೆ ತಾಳು ಲೆಕ್ಕ ಹಾಕ್ಬಿಟ್ಲ ಅಷ್ಟಲ್ಲಿ ಹೇಳ ನನಗೆ. ನಮ್ಮ ಬರ್ತಡೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಋತು ಬರ್ತಡೆಗೆ ಅಂತ. ಮುಂದಿನ ವರ್ಷ ಇನ್ನೇನು ಮಾಡಲ್ಲ, ಇದೆ ಲಾಸ್ಟ್. ಮುಂದಿನ ಸತಿಯಿಂದ ಒಂದು ಅರ್ಧ kg ಕೇಕ್ ತಂದು ಕಟ್ ಮಾಡಿಸ್ಬಿಟ್ಟು ಸುಮ್ಮನೆ ಆಗೋದು. ಅಯ್ಯೋ ಇವಳು ಸಂದು ಲೆಕ್ಕ ಹಾಕ್ತಾಳೆ ಕಣಮ್ಮ. ಆಯ್ತು ಬ್ಯಾಗು ನಮ್ಮ ಫ್ರೆಂಡ್ ಕೀರ್ತನ ಅವ್ರು ಕೊಟ್ಟಿರೋದು. 30 ರೂಪಾಯಿ ಅಮ್ಮಂಗೆ ಕೊಡು. 2100 ರೂಪಾಯಿ ಗೋಲ್ಕೋಕ. ಅವ್ವ ಅಲ್ಲ ಫೋಟೋ ಫ್ರೇಮ ಹೈದ್ರಾಬಾದಿಂದ ಬುಕ್ ಮಾಡಿರೋದು. ಅದ ಸ್ವಾಗತ ಇವಳು ಅಂತಾಳೆ ಹೈದ್ರಾಬಾದ್ ಮುಂಬೈ 2 ಒಂದೇ ತಾನೇ ಅಂತಾಳೆ. ಮಾನ ಮರ್ಯಾದೆ ಕಳೀತಾಳೆ. ಹಾಂ 2100 ಹಾಕು. 2230 ಅದು ಹಾಕು ಅಷ್ಟ ಗೋಲ್ಕೋಕ್ಕೆ. ಅದ ಅಮ್ಮಂಗೆ ಕೊಡು. ಎಲ್ಲೇ ಗೋಲ್ಕ ಅಲ್ಲೇ ತಗೊಬಂದಿಟ್ಟಿಲ್ವೇನೆ ಹಾಕ್ಬಿಡೆ. ಅವಳದೇ ಬಟ್ಟೆ ತಗೊಬಂದಲ್ಲ 1000 ರೂಪಾಯಿ ಡಿಮಾರ್ಟಲ್ಲಿ. ಹಾಂ ಚಾಂದು ತಂದಿದ್ದು ಅಲ್ಲಿ ನೋಡೆ ಆಚೆ ಕಡೆ. ಇಲ್ಲಿ ಕಂಬದ ಹತ್ರ ಲೇ ಇಲ್ಲೋಡೆ. ನಂಗೆ ಮಾತಾಡೋಕೆ ಬೇರೆ ಆಯ್ತಾ ಇಲ್ಲ. ಕೂತ್ಕೊಂಡು ಹಾಕು. ಡಿಸ್ಕೌಂಟ್ ಮಾಡ್ಕೊಟ್ಬಿಟ್ಟಪ್ಪ ನನಗೆ ಗೊತ್ತಿರೋ ಅಂಗಡಿ. ಪ್ರಾಫಿಟ್ ಇಲ್ದಾನೆ ಯಾರು ಲಾಸ್ ಮಾಡ್ಕೊಂಡು ಕೊಡಲ್ಲ. 130 4 ಬಳೆ ಪರವಾಗಿಲ್ಲ ಅಲ್ವಾ. 2 ಅಲ್ಲ. ಅಯ್ಯೋ ಹಳೆ ಸ್ಟಾಕಿನ ಸುಮ್ಮನೆ ಯಾರೋ ತಗೋತಿದ್ದಿಲ್ಲ, ನಾವು ತಗೊಳ್ದೆ ಹೋಗಿದ್ದಿದ್ರಿ. ಬೇಗ ಹಾಕು. ಇದೇ ಒಂದು 10 ನಿಮಿಷ ಆಯ್ತದವ ನೀನು ದುಡ್ಡು ಹಾಕದೆ. ಹಾಕ್ಬಿಡು. 2100 ರೂಪಾಯಿ ಗೋಲ್ಕೋಕ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. 9:15 ಆಯಿತು. ಎಲ್ಲರೂ ಊಟ ಮಾಡಿಕೊಂಡ್ರು. ನಮ್ಮದು ಎಲ್ಲ ಊಟ ಆಗಿ ನಾನು ಟ್ಯಾಬ್ಲೆಟ್ ತೊಗೊಂಡು ಕೂತಿದ್ದು. ಇಳ್ದೊಂದು ಡ್ರೆಸ್ಸು ಸ್ಟಿಚಿಂಗು ಕೊಡಬೇಕು. ಅರಿಶಿನ ಶಾಸ್ತ್ರಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಮಿಶೋದಲ್ಲಿ. ನಿಮಗೆ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ಲೇ ಇಲ್ಲ. ಅದು ಬ್ಲೌಸು ಸ್ವಲ್ಪ ಇದು ನೀಟಾಗಿ ಕೂರಲ್ವೇನೋ, ಅದಕ್ಕೆ ಒಳಗಡೆ ಕ್ಯಾನೋ ಅದೇ ಅಂತದ. ನೋಡೋಣ ಅವಳು ಕೇಳು ಬೆಳಗ್ಗೆ ಟೈಲರ್ನ ಸೌಜನ್ಯನ. ಅಂದರೆ ಅಗ್ಳಕ್ಕೆ ಕೂತ್ಕೊಳ್ಳಲ್ಲ ಅಂತ ಒಂಥರ ಹಿಂಗೆ ರೌಂಡ್ ಶೇಪ್ ಥರ ನೀಟಾಗಿ ಅದನ್ನ ಹಾಕ್ಸಿದ್ರೆ ಒಂಥರ ಅಗ್ಳಕ್ಕೆ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಎಲ್ಲೋ ಕಲರು ಚೆನ್ನಾಗಿದೆ ಹೇಳಿ. 900 ಎಷ್ಟವ? 850. ಸೌಂಡ್ ಕಡಿಮೆ ಮಾಡಪ್ಪ. ಇನ್ನೊಂದು ನಿಮಿಷ ಕೊಟ್ಕೊಳ್ಳಿವೆ. 850 ಒಟ್ಟಿಗೆ 900 ಒಳಗಡೆ. ಬ್ಲೌಸು ಸ್ಟಿಚಿಂಗ್ ಇಲ್ಲ, ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು. ನಾನು ತೋರಿಸೋಣ ಅಂದ್ಕೊಂಡು ತೋರಿಸೇ ಇರಲಿಲ್ಲ ವೀಡಿಯೋದಲ್ಲಿ. ಸೊ ಇವತ್ತು ಬರ್ತಡೇ ವ್ಲಾಗಲ್ಲಿ ಎಲ್ಲ ಸೇರಿಕೊಂಡಿದೆ. ಆ್ಯಂಡ್ ಲೆಂತ್ ಕೂಡ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಡಿಸೈನ್ ಬಂದೈತೆ ಫ್ರಂಟಲ್ಲಿ. ಕ್ರಾಪ್ ಟಾಪ್ ಥರನೇ ಹೊಲಿಸ್ಕೊ. ಅದು ಲಂಗ ದೋಣಿ ಥರ ಹಾಕಬೋದಲ್ಲ. ಅಷ್ಟು ಬಂದೇ ಬರ್ತದೆ, ಅಷ್ಟು ಡಿಸೈನ್ ಐತಲ್ಲ, ಅದು ಕಟ್ ಮಾಡೋಕ್ಕಾಗೋದಿಲ್ಲ. ಹ್ಞೂ 2 ಕಡೆಗೂ ಹಂಗೆ ಬಂದಿದೆ. ಅದು ಮುಂದಕ್ಕೆ ಹೆಂಗಾರೆ ಹಿಂದೆ ಪ್ಲೈನು ಚೆನ್ನಾಗೈತಲ್ವ. ದಾವಣಿ ನೋಡು, ದಾವಣಿನೂ ಚೆನ್ನಾಗೈತೆ ಫ್ರೆಂಡ್ಸ್. ಹಾಗೆ ಇನ್ನು ಈ ವ್ಲಾಗ್ನ ನಾವು ಕಂಟಿನ್ಯೂ ಮಾಡಲ್ಲ, ಎಂಡ್ ಮಾಡ್ತೀವಿ. ಯಾಕಂದರೆ ಲೆಂತ್ ತುಂಬ ಜಾಸ್ತಿ ಆಗೋಯ್ತು. ವ್ಲಾಗ್ ಎಂಡ್ ಮಾಡೇಮ್ಮ ಅಷ್ಟೇನಾ? ಬೇರೆ ಎಲ್ಲಡಿಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು. ಅವಳಿಗೆ ಎಲ್ಲಡಿಕೆ ಹಾಕೊಂಬಿಟ್ಟು ಅಪರೂಪಕ್ಕೆ ಅದೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ತುಂಬ ಕಷ್ಟಪಟ್ಲು. ಇನ್ನೇನಿಲ್ಲ ಫ್ರೆಂಡ್ಸ್, ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ. ನಾನು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಹೊಡ್ಕೊಂಡಿದ್ದೀನಿ. ಇಲ್ಲಾಂದರೆ ಇಷ್ಟಲ್ಲಿ ನಾನು ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದೆ. ನಿದ್ದೆ ಹೊಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಮಲ್ಕೊಳ್ಳೋದು ಲೇಟ್. ಇನ್ನೊಂದು ಅರ್ಧ ಗಂಟೆ ನಾನು ಮಲ್ಕೋತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಜನ ಫುಲ್ ವಿಶಸ್ಸು ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಹೆಚ್ಚು 100ಕ್ಕಿಂತ ಜಾಸ್ತಿ ಬರ್ತ್ಡೇ ವಿಶಸ್ ಬಂದಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ. ವಾಟ್ಸಪ್ಪಲ್ಲಿ ಅಂದರೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು. ಸೊ ಎಲ್ಲ ಕಡೆಯೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಆ್ಯಂಡ್ ಯೂಟ್ಯೂಬ್ ಎಲ್ಲ ಕಡೆಯಿಂದನೂ ವಿಶಸ್ ಬಂದಿದೆ. ಆದಷ್ಟು ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಎಲ್ಲಾದರೂ ಮಧ್ಯದಲ್ಲಿ ಒಂದೊಂದು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಯೂಟ್ಯೂಬಲ್ಲಿ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ. ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ಅಷ್ಟೇ ರಿಪ್ಲೈ ಕೊಟ್ಟಿದ್ದೀನಿ. ಯೂಟ್ಯೂಬಲ್ಲಿ ಹತ್ತಿರ 100 ಮೇಲೆ ದಾಟ್ತಾ ಇದೆ ವಿಶಸ್ ಮೆಸೇಜಸ್ಸು. ಅದಕ್ಕೆ ಲೈಕ್ ಕೊಟ್ಟಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗಲೂ ಪ್ರೀತಿ ಕೊಡಿ ಅಂತ ಹೇಳ್ತಾ ಋತು ಮೇಲೆ ಆಶೀರ್ವಾದ ಇರಲಿ ಯಾವಾಗಲೂ. ಅವಳು ಇದೇ ಥರ ಒಂದು 100 ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಅವಳಿಗೆ ಆರೋಗ್ಯ ಯಶಸ್ಸು ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.
ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಯಾವುದೇ ರೀತಿಯಾದ ಎಡಿಟಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹೇಗಿತ್ತು ಒರಿಜಿನಲ್ ವೀಡಿಯೋಸು ಹಾಗೆ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.